ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆಯ ವಿಪಾಳ್ಯ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ಭೀಮಾ ಸಮುದ್ರದಿಂದ ಬೀದುರ್ಗಗೆ ಹೋಗುವಂತಹ 6 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ನೀವು ದೃಶ್ಯದಲ್ಲೂ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರಸ್ತೆ ಹದಗೆಟ್ಟಿದೆ ಅಂತೇಳ್ಬಿಟ್ಟು. ಊರಿನ ಗ್ರಾಮಸ್ಥರು ಸಾಕಷ್ಟು ಬಾರಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಊರಿನ ಗ್ರಾಮಸ್ಥರು ಮಾಡ್ತಿರುವಂಥ ಒಂದು ಆರೋಪ ಏನು ಅಂತಂದರೆ, ಈ ಮೈನ್ಸ್ ವೆಹಿಕಲ್ಸು ಅತಿಯಾಗಿ ಓಡಾಡುವಂಥ ಒಂದು ಕಾರಣದಿಂದ ಈ ರೀತಿಯಾದಂತಹ ರಸ್ತೆಗಳು ಹದಗೆಟ್ಟಿದೆ. ಈ 6 ಕಿಲೋಮೀಟ್ರ್ ಏನು ಭೀಮಸಾಗರದಿಂದ ಬೀದುರ್ಗಕ್ಕೆ ಹೋಗುವಂಥ ರಸ್ತೆ ಇದೆ, ಈ 6 ಕಿಲೋಮೀಟ್ರ್ ನಾವು ಹೋಗಬೇಕು ಅಂತಂದರೆ ಆಲ್ಮೋಸ್ಟ್ 40ರಿಂದ 50 ನಿಮಿಷಗಳು ತಗೊಳ್ತಾ ಇದೆ. ಅದರಲ್ಲೂ ಕೂಡ ಅಷ್ಟೇ, ಆ್ಯಂಬುಲೆನ್ಸ್ ಅಂತೂ ಊರಿಗೆ ಬರೋದೇ ಇಲ್ಲ. ಏನಾದರೂ ತೀರಾ ಮೆಡಿಕಲ್ ಎಮರ್ಜೆನ್ಸಿ ಅಂತಂದರೆ ನಾವು ಇಲ್ಲೇ ಸಾಯಬೇಕಾದಂಥ ಪರಿಸ್ಥಿತಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಮೈನ್ಸ್ ವೆಹಿಕಲ್ಸ್ನೆಲ್ಲವನ್ನು ಕೂಡ ಊರಿನ ಗ್ರಾಮಸ್ಥರಿಗಾಗಲೇ ತಡೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರೆ, ಎಲ್ಲರೂ ಕೂಡ ಅಷ್ಟೇ ತಡೆ ಹಿಡಿದಿದ್ದಾರೆ, ನಿಲ್ಲಿಸಿದ್ದಾರೆ. ಯಾಕಂದರೆ ಈ ಮೈನ್ಸ್ ವೆಹಿಕಲ್ಸ್ ಹೋಗುವಂಥ ಕಾರಣದಿಂದಾಗಲಿ ನಮ್ಗೆ ಈ ರೀತಿಯಂಥ ರೋಡ್ ಅಧ್ವಾನ ಆಗಿದೆ. ಸಾಕಷ್ಟು ಬಾರಿ ಎಚ್ಚರಿಕೆ ಕೊಟ್ಟರೂ ಕೂಡ ಅಷ್ಟೇ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತ ಮಾಡ್ತಿದ್ದಾರೆ. ಒಂದು ಕಡೆ ಮೈನ್ಸ್ಗೆ ಹೋಗುವಂಥ ಕೆಲಸಗಾರರನ್ನು ಕೂಡ ತಡೆಯುವಂಥ ಒಂದು ಕೆಲಸ ಆಗ್ತಿದೆ. ಮತ್ತೊಂದು ಕಡೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ವಿಪಾಳ್ಯದ ಜನರು ಯಾವ ರೀತಿಯಾಗಿ ಸೇರ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಅವರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈಗ ವಿಪಾಳ್ಯದ ಜನರು ಕೂಡ ಈಗ ನನ್ನ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಎಷ್ಟು ವರ್ಷದಿಂದ ಈ ರೀತಿ ಸಮಸ್ಯೆ ಆಗ್ತಿದೆ, ರೋಡ್ ಅಧ್ವಾನ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತೋದ್ರ ಬಗ್ಗೆ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರ್ಕೊಂಡಿದ್ದೀರಾ, ಒಂದು ಕಡೆ ವೆಹಿಕಲ್ನ ಕೂಡ ತಡೆ ಹಾಕಿದ್ದೀರಾ, ಏನು ರೀಸನ್ನು ಅಂತ? ಸರ್, ಇವಾಗ ಸುಮಾರು 2 ವರ್ಷದಿಂದ ಈ ಸಮಸ್ಯೆ ಇದೆ. 2 ವರ್ಷದಿಂದ ರೋಡೆಲ್ಲ ಹಾಳಾಗಿ ಸುಮಾರು ಸಲ 2 ಸಲ ಸ್ಟ್ರೈಕ್ ಮಾಡಿದ್ವಿ. ಇಲ್ಲೆಲ್ಲ ಮೈನ್ಸ್ ಲೈಟ್ ಇದಾವಲ್ಲ, ಮೈನ್ಸ್ ಲೈಟ್ ಎಲ್ಲ ಬಂದ್ ಮಾಡಿಬಿಟ್ಟು ರೋಡಿಂಗ್ ಹಾಳಾಗ್ತಿದೆ, ರೆಡಿ ಮಾಡಿಸಿ ಅಂತ ಹೇಳಿದ್ವಿ. ಇಲ್ಲಿಂದ ಮತ್ತೆ DC ಆಫೀಸ್ ಹತ್ರ ಹೋಗಿದ್ವಿ, DC SP ಎಲ್ಲೂ ಹೇಳಿದ್ವಿ. ಎಲ್ಲ ಹೇಳಿದ್ರು ಕೂಡ ಮಾಡಿಸ್ ಬಂದ್ರು. ರೋಡ್ ಮಾಡಿಸ್ಬೇಕಾರೆ ಎಲ್ಲರೂ ಸ್ಟ್ರೈಕ್ ಮಾಡಿದಾಗ ಎಲ್ಲರೂ ಬರ್ತಾರೆ, ಎಲ್ಲರೂ ಬಂದು ಹೋಗಿದ್ವಿ ದೂರಕ್ಕೆ. DC ಆಫೀಸ್ ಹತ್ರ ಹೋಗಿದ್ವಿ, ಅಲ್ಲಿ DCಗೆ ಹೇಳಿದ್ವಿ, ಎಲ್ಲರೂ ಹೇಳಿದ್ವಿ. ಆಯ್ತು, ಇಂಜಿನಿಯರ್ ಕಳಿಸಿದ್ರು. ಇಂಜಿನಿಯರ್ನ ಕರೆಸಿ ಹೇಳಿದ್ರು ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ. ಅವರು ಕೂಡ ಅಂದರು ಸೋಮವಾರದಿಂದನೇ, ನಾಳೆ 2 ದಿನ ಬಿಟ್ಟು ಸೋಮವಾರದಿಂದ ಅರ್ಥ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅರ್ಥ ವರ್ಕು ಸ್ಟಾರ್ಟ್ ಮಾಡಲಿಲ್ಲ, ಏನು ಕೆಲಸ ಮಾಡಿಸಲಿಲ್ಲ. ಮತ್ತೆ ಇನ್ನೊಂದ್ಸಲ ಎಲ್ಲರೂ ಬಂದು, ಊರಲ್ಲೆಲ್ಲ ಬಂದು, ಗ್ರಾಮಸ್ಥರೆಲ್ಲ ಬಂದು, ಮುಖಂಡರೆಲ್ಲ ಬಂದು ಮತ್ತೆ ಸ್ಟ್ರೈಕ್ ಮಾಡಿದ್ವಿ. ಅವ್ರು ಇಂಜಿನಿಯರ್ ಅವರು ಮತ್ತೆ ಹೇಳಿದ್ರು 2 ದಿನ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿಸ್ತೀವಿ, ಜಲ್ಲಿ ಎಲ್ಲ ಕೀಳಿಸ್ಬಿಟ್ಟು ಅರ್ಥ ವರ್ಕೆಲ್ಲ ಸ್ಟಾರ್ಟ್ ಮಾಡಿಸ್ತೀವಿ, ಸಿಮೆಂಟ್ ಸಿಸಿ ರೋಡ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಅದು ಆಗಲಿಲ್ಲ. ಇನ್ನು ಸುಮಾರು 2 ವರ್ಷದಿಂದ ಇದಾಗ್ತಿದೆ. ಈಗ ನೀವು ಎಲ್ಲ ವೆಹಿಕಲ್ನ ಕೂಡ ತಡೀತಿದ್ದೀರಾ, ಅಲ್ಲೊಂದಷ್ಟು ಜನ ಎಂಪ್ಲಾಯೀಸ್ ಎಲ್ಲ ಇದ್ದಾರೆ. ಯಾವ ವೆಹಿಕಲ್ಸ್ ಅವು, ಏನಕ್ಕೆ ತಡೆದ್ರಿ ಅಂತ? ಅವೆಲ್ಲ ಮೈನ್ಸ್ನವೇ ವೆಹಿಕಲ್ಸ್ಗಳು. ಮೈನ್ಸ್ ಬರೋದಿಲ್ಲ. ಅವರು ನಮಗೆ ಊರಿನಾಗೆಲ್ಲ ಜಮೀನು ಎದುರಿಸಿ ರೈಲಿಗಂತ ತಗೊಂಡ್ರು, ಸಹಜ ತೊಂದರೆ ಆಯ್ತಂತ. ರೈಲ್ಗೂ ಜಮೀನು ಹೋಯ್ತು, ಈ ರೋಡು ಹಾಳಾಗಿದ್ದಾರೆ. ಇದು ನೋಡಿ, ಸ್ಕೂಲ್ ಬಸ್ ಹೋಗೋದು ಅರ್ಥ ಆಗ್ತಿಲ್ಲ. ಫಸ್ಟ್ ರೋಡ್ ಮಾಡ್ಸಕ್ಕೆ ಹೇಳ್ರಿ ಅಷ್ಟೇ. ಈಗ ವೆಹಿಕಲ್ನೆಲ್ಲ ಕೂಡ ತಡೆದಿದ್ದೀರಾ ನೀವು. 2 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಿದ್ದೀರಾ. ಪಾಪ ರೋಡೆಲ್ಲ ಕಂಪ್ಲೀಟ್ ಅಧ್ವಾನ ಆಗಿದೆ. 6 ಕಿಲೋಮೀಟ್ರ್ ಓಡಾಡಬೇಕಂದ್ರೆ 50 ನಿಮಿಷ ತಗೊಳುತ್ತಂತಲ್ಲ. ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಆಯಿತು ಅಂತಂದರೆ ಹಿಂಗೆ ಆ್ಯಂಬುಲೆನ್ಸ್ ಏನಾದರೂ ಬರುತ್ತೆ? ಇಲ್ಲೇ ಸತ್ತ ಹೋಗ್ಬೇಕು ಸರ್. ಒಂದೇ ಪ್ರಾಬ್ಲಮ್ ಅಲ್ಲ ಸರ್, ಇಲ್ಲಿ ಕುಡಿಯೋ ನೀರಿಂದ, ರೋಡಿಂದ, ಪ್ರತಿಯೊಂದು ಅವರು ವೆಹಿಕಲಿಂದ ಕುಡಿಯೋ ನೀರು ಪೈಪ್ಲೈನೆಲ್ಲ ಹೊಡೆದು ಹುಡುಗರಿಗೆ ಸರ್ ಧೂಳು ಪ್ರತಿಯೊಂದು ಎಫೆಕ್ಟ್ ಸರ್. ಇದರಿಂದ ಮೇನ್ಸಿಂದ ಭಾಳ ಎಫೆಕ್ಟ್, ಭಾಳ ತೊಂದರೆ. ಮಕ್ಕಳೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ, ಪೈಪ್ಗಳೆಲ್ಲ ಹೊಡಿತಾ ಇದ್ದಾವೆ ಕುಡಿಯೋ ನೀರಿಂದು. ನಾನೊಬ್ಬ ವಾಟರ್ ಮ್ಯಾನ್ ಸರ್, ಈ ಊರಿನ ವಾಟರ್ ಮ್ಯಾನು. ಸಾಕಷ್ಟು ನಾನು ಈಗ 15 ವರ್ಷದಿಂದ ವಾಟರ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಲಾರಿ ಈ ಬಸ್ಗಳಿಂದ ಎಲ್ಲ ಹೊಡೆದು ಹುಡುಗರಿಗೆಲ್ಲ ಇಂಥ ಕಾಯಿಲೆಗಳು ಬರ್ತಾ ಇದ್ದಾವೆ ಸರ್. ಮತ್ತು ನಾವು ಇಲ್ಲಿಂದ ಅಲ್ಲಿಗೆ ಭೀಮಸಂದ್ರ ಹೋಗ್ಬೇಕಂದ್ರೆ 1 ಅವರ್ ಬೇಕು ಸರ್. ಕೆಲವರು ಎಷ್ಟೋ ಜನ ಬಿದ್ದೋಗಿದ್ದಾರೆ ಸರ್. ಮಳೆಗಾಲದಲ್ಲಂತೂ ಅಫೂಟ ಬಿದ್ದು ಕೈಕಾಲೆಲ್ಲ ಗಾಯ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರು ಹೇಳ್ಕೊಳಕ್ಕಾಗ್ತಾ ಇಲ್ಲ ಸರ್. ಅಷ್ಟೊಂದು ತೀರಾ ಕಠಿಣ ಇದು ಪ್ರಾಬ್ಲಮ್ ಇದೆ ಸರ್ ಈ ಊರಲ್ಲಿ. ಇದ್ರ ಬಗ್ಗೆ ಯಾರೂ ಬರ್ತಾ ಇಲ್ಲ, ಅಧಿಕಾರಿಗಳು ಯಾರು ಏನಾಗಿದೆ ಅಂತ ಯಾರು ಇದ್ರ ಬಗ್ಗೆನೂ ಕಾಳಜಿ ತಗೊಂತ ಇಲ್ಲ. ನಮ್ಮ ಊರಿನ ಜನನೇ ಹೋರಾಡ್ತಾರೆ, ಜಗಳ ಮಾಡ್ತಾರೆ, ಇಲ್ಲಿ ನಿಲ್ಲಿಸ್ತಾರೆ, ಮತ್ತೆ ನಾಳೆ ಮಾಡ್ತೀವಿ ಅಂತಾರೆ, ಹೋಗ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ ಸರ್. ಇವತ್ತು ನೂರಾರು ಸಂಖ್ಯೆಯಲ್ಲಿ ನೀವು ಜನ ಸೇರ್ಕೊಂಡಿದ್ದೀರಾ, ಪ್ರೊಟೆಸ್ಟ್ಗಳು ಹಲವು ಬಾರಿ ಮಾಡಿದ್ದೀರಾ, ಈ ರೀತಿ ವೆಹಿಕಲ್ನು ಕೂಡ ಅಷ್ಟೇ ತಡೆದಿದ್ದೀರಾ. ನಮ್ಗೆ ರೋಡ್ ಮಾಡಿಕೊಡಿ ಅಂತ ಮೈನ್ಸ್ ಅವ್ರ ಹತ್ರನೂ ಕೂಡ ಹೋಗಿ ಮಾತಾಡಿದ್ದೀರಾ, ಜಿಲ್ಲಾಡಳಿತದ ಜೊತೆ ಮಾತನಾಡಿದ್ದೀರಾ. ಆದರೂ ಕೂಡ ನಿಮ್ಮ ರೋಡ್ಗೆ ಒಂದು 6 ಕಿಲೋಮೀಟ್ರ್ ರೋಡ್ ಹಾಕಕ್ಕೆ ದುಡ್ಡಿಲ್ಲ ಅಂತನಾ ಅಥವಾ ಹಾಕಬಾರ್ದು ಅಂತ ಉದ್ದೇಶನ ಅಂತ? ಅದು ಹಾಕಬಾರ್ದು ಅಂತಲೂ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ ಸರ್. ಪ್ರತಿ ಸಲ ಬರ್ತಾರೆ, ಹೋಗ್ತಾರೆ, ಯಾವುದೇ ರೀತಿ ಇದು ಮಾಡ್ತಿಲ್ಲ, ಯಾವ ಕೆಲಸನೂ ಮಾಡಿಕೊಡ್ತಿಲ್ಲ, ನಮ್ಗೆ ಏನು ಇದು ಮಾಡ್ತಿಲ್ಲ. ಭಾಳ ಸುಮಾರು ಜನ ಇದರಿಂದ ಬಿದ್ದಿದ್ದಾರೆ. ಮತ್ತು ನೋಡ್ರಿ, ನೀವು ನೋಡಿದರೆ ಎಲ್ಲ ಗೊತ್ತಾಗುತ್ತೆ, ಕೈ ಕಾಲು ಏನು ಎಲ್ಲ ಫ್ರ್ಯಾಕ್ಚರ್ ಆಗಿದೆ. ಮೈನ್ಸಲ್ಲಿ ಹೋಗಿ ಅದನ್ನು ತೋರಿಸಿದ್ರು ಯಾರೂ ಇದು ಮಾಡ್ತಿಲ್ಲ.
ಇವತ್ತು ನ್ಯೂಸ್ 18 ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಎಮರ್ಜೆನ್ಸಿಯಾಗಿ ಒಂದು JCB ಎಲ್ಲ ತರಿಸಿದಾರೆ ಅಂತಲ್ಲ, ಏನಕ್ಕೆ ಆ JCB ತರಿಸಿದ್ದೇನಕ್ಕೆ ಅದು? ಇಲ್ಲ ಸರ್, JCB ತರಿಸಿರೋದಲ್ಲ. ಸುಮಾರು ಅವ್ರು ಬಂದಿರೋದನ್ನ ತಡೆದಾರೆ ಅಷ್ಟೇ, ನಮ್ಮ ರೈತರು ಮುಂದೆ ಹೋಗಬಾರ್ದು ಅಂತಂದು. ಸರ್, ಈಗ 2 ವರ್ಷದಿಂದ ಈ ರೋಡ್ ಹಾಳಾಗಿದೆ. ಕನಿಷ್ಠ ಪಕ್ಷ 6 ಕಿಲೋಮೀಟರ್ನ ನಾವು ರೆಡಿ ಮಾಡಿ ಅಂತಂದು ಒಂದು ಫಸ್ಟ್ನೇ ಬಾರಿಗೆ ಮೈನ್ಸ್ನವರಿಗೆ, ಇಲ್ಲಿನ ಅಧಿಕಾರಿಗಳಿಗೆ ಎಲ್ಲ ತಿಳಿಸಿದ್ವಿ. ಯಾವುದೇ ರೋಡ್ ಆಗಲಿಲ್ಲ. ಅದೇ ರೀತಿಯಾಗಿ MLAಗಳಿಗೂ ಹೇಳಿದ್ವಿ. MLAಗಳು ಸಹಿತ ಆಗಿದೆಪ್ಪ, ಸ್ಯಾಂಕ್ಷನ್ ಆಗಿದೆ ಅಂತಂದು ಹೇಳಿದರು. ಅದೇ ರೀತಿ ಇಂಜಿನಿಯರ್ ಬಂದು ಇಲ್ಲಪ್ಪ ಆಗಿದೆ, ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೋದ ತಿಂಗಳು 21ನೇ ತಾರೀಕು ನಾವು ಸ್ಟ್ರೈಕ್ ಧರಣಿಯನ್ನು ಮಾಡಿ ಚಿತ್ರದುರ್ಗಕ್ಕೆ ಇದೇ ರೀತಿಯಾಗಿ ಗುಂಪು ಕಟ್ಟಿಕೊಂಡು ಒಂದು 150ರಿಂದ 200 ಜನ ಹೋಗಿ ಸ್ಟ್ರೈಕ್ ಮಾಡಿದ್ವಿ. ಅದಕ್ಕೂ ಬೆಲೆ ಕೊಟ್ಟಿಲ್ಲ. DC ಮೆಮೊರಂಡಮ್ ಕೊಟ್ಟು ಬಂದಿದ್ವಿ. ಅದಕ್ಕೂ ಅವರ ಹತ್ರ ದಾಖಲೆ ಇದೆ, ಅವರು ಬೆಲೆ ಇಲ್ಲ. ಅದೇ ರೀತಿ ಪೊಲೀಸ್ ಇಲಾಖೆಯವರು ಬಂದು ನಿಮ್ಮನ್ನ ಊರಿನ ಜನಗಳನ್ನ ಸಮ್ಮುಖದಲ್ಲಿ ಕರೆಸಿ ಮಾತಾಡಿಸಿ ಅವರಿಗೆ ಕೆಲಸ ಸ್ಟಾರ್ಟ್ ಮಾಡಿಸೋದು, ಅದೂ ಇಲ್ಲ. ಇದೇ ರೀತಿಯಾಗಿ ಮತ್ತೆ ಸ್ಕೂಲ್ ಬಸ್ಗಳು, ಆಫೀಸ್ಗೆ ಹೋಗೋರಿಗಾಗಲಿ, ಒಂದು ಆಂಬ್ಯುಲೆನ್ಸ್ಗಳು ಊರಾಗ ಬರ್ತಿಲ್ಲ. ಮಳೆ ಬಂದಾಗ ಕೆಸರು ಗುಂಡಿ, ಮಳೆಗಾಲ ಮಟ್ಟ ಗುಂಡಿ ಬೀಳ್ತವೆ. ಅದೇ ರೀತಿಯಾಗಿ ಬೈಕ್ಗಳು ಹೋಗ್ಬೇಕು ಅಂದರೆ ಕೆಸರಲ್ಲಿ ಯಾವ ಬೀಳ್ತೀವೋ ಏನು ಹೇಳ್ತೀವೋ ಅನ್ನೋ ದೀಸಿಗೆ ಹೋಗ್ತಾರೆ. ಅದೇ ಸಣ್ಣ ಗಾಡಿಗಳಾದ ವೆಹಿಕಲ್, ಮಾರುತಿ ವ್ಯಾನು, ಓಮಿನಿ ಕಾರು, ಈ ರೀತಿಯಾಗಿ ಸಣ್ಣ ಕಾರ್ಗಳು ಹೋಗ್ಬೇಕು ಅಂದರೆ ಅವು ಎಲ್ಲಿ ಮಡ್ಗಾಡುಗಳು ಅಡ್ದು ಬೀಳ್ತಾವೆ ಅನ್ನೋದು. ಸ್ಕೂಲ್ ಬಸ್ಸುಗಳು ಇಲ್ಲಿಂದ 15ರಿಂದ 20 ಬಸ್ಸುಗಳು ಬರ್ತವೆ ಈ ಊರಿಗೆ. ಯಾವುದೇ ರೀತಿಯಾದಂಥ ಒಂದು ಎಲ್ಲಿ ಪಲ್ಟಿ ಹೊಡೆದು ಮಕ್ಕಳು ತಮ್ಮ ಜೀವಕ್ಕೆ ಈ ಪ್ರಾಣದ ಬೆಲೆನೇ ಇಲ್ದಂಗೆ ಆಗ್ಬಿಡ್ತವೆ ಅವರಿಗೆ. ಈಗ ಪಾಪ ಹೇಳ್ತಿದ್ರು ಸರ್ ಅವರು, ಈ 6 ಕಿಲೋಮೀಟರ್ ಹೋಗೋದ್ರಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು, ಏನು ಹೆಚ್ಚು ಕಮ್ಮಿ ಆಗುತ್ತೋ, ಈ ವೆಹಿಕಲ್ ಎಲ್ಲಿ ಬಿದ್ದೋಗುತ್ತೋ, 2 ವೀಲರಲ್ಲಂತೂ ಬಹುಶಃ ನಾವು ಯಾವ ಗುಂಡಿಯಲ್ಲಿ ಬಿದ್ದು ಏನಾಗುತ್ತೋ ಅನ್ನೋ ಅನಾಹುತ ಆಗುತ್ತೋ ಅಂತ ಹೇಳ್ತಿದ್ರು. ಈ ಸಮಸ್ಯೆಗಳು ಕಾಣ್ತಿಲ್ವಾ ಅಂತ ಜನಪ್ರತಿನಿಧಿಗಳಿಗಾಗಿರ್ಬೋದು ಅಥವಾ ನಿಮ್ಮ ಮೈನ್ಸ್ನವ್ರಾಗಿರ್ಬೋದು? ಯಾಕಂದರೆ ಮೈನ್ಸ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊತಾರೆ ಅವರು. ಅಟ್ಲೀಸ್ಟ್ 6 ಕಿಲೋಮೀಟರ್ ರೋಡ್ ಮಾಡೋದು ದೊಡ್ಡದಲ್ಲ ಅವ್ರಿಗೆ ಅಂತ. ಸರ್, ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ, DC-ಗೂ ಕೊಟ್ಟಿದ್ದಾರೆ ಮೆಮೊರಾಂಡಮ್ಮು, ಸಂಬಂಧಪಟ್ಟ ಶಾಸಕರಿಗೂ ಕೊಟ್ಟಿದ್ದಾರೆ. ಆದರೂ ಕೂಡ ಅವ್ರು ಏನೋ ಒಂದು ಕ್ರಮನ ಏನೂ ತಗೊಳ್ತಾ ಇಲ್ಲ. ಮೋರೋವರ್ ಇಲ್ಲೆಲ್ಲ ವಯೋವೃದ್ಧರು ಓಡಾಡ್ತಾರೆ, 2 ವೀಲರ್ ಓಡಾಡ್ತಾರೆ, ಮಕ್ಕಳು ಓಡಾಡ್ತಾರೆ, ಶಾಲಾ ಮಕ್ಕಳು ಓಡಾಡ್ತಾರೆ. ಈ ಎಷ್ಟು ವರ್ಷದಿಂದ ಸರ್ ಈ ರೋಡು ಅಟ್ಲೀಸ್ಟ್ ಟಾರ್ ನೋಡಿದ್ದು? ಎಷ್ಟು ವರ್ಷದಿಂದ? 15 ವರ್ಷ ಆಗಿರ್ಬೇಕು ಸರ್. 10-15 ವರ್ಷ ಕಳೆದಿದ್ದಾವೆ. ಇದೇ ತೊಂದರೆಗಳು ಮಾಡ್ತಾ ಇದ್ದಾರೆ. ಲೋಕಲ್ ಯಾರು ತಲೆ ಕೆಡಿಸ್ಕೊಂತಾರೆ, ಜನ ಹೋಗ್ತಾರೆ, ಯಾರು ಬಿದ್ದು ಯಾರು ಸತ್ರು ಯಾರು ಜವಾಬ್ದಾರಿ ಆಗ್ತಾ ಇಲ್ಲ, ತಲೆ ಕೆಡಿಸ್ಕೊಂತ ಇಲ್ಲ. ಈ ಮೈನ್ಸ್ ವೆಹಿಕಲ್ಸ್ ಒಂದು ದಿನಕ್ಕೆ ಎಷ್ಟು ಟಿಪ್ಪರ್ ಲಾರಿಗಳು ಹೋಗುತ್ತಿಲ್ಲಿ ಅಂತ? ಟಿಪ್ಪರ್ ಅಲ್ಲದ ದೊಡ್ಡ ಗಾಡಿ ಸರ್ ಹೋಗ್ತಿರೋದು ಸುಮಾರು ಒಂದು 100-150 ಇರ್ಬೋದು ಸರ್ ಹೋಗ್ತಿರೋದು. ರಾತ್ರಿಯಾಗಿ ಓಡಾಡ್ತಿರ್ತಾರೆ. ರಾತ್ರಿಯಿಂದ ಸರ್ ಅದು ಟೈಮಿಂಗ್ಸ್ ಅಂತ ಮಾಡಿದ್ದಾರೆ. ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಆಗ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಇವರು ಧರಣಿ ಮಾಡಿದ್ರು ಅಲ್ಲಿ ಭೀಮಸಂದ್ರದಲ್ಲಿ. ಸಾಕಷ್ಟು ಏನು ಮಾಡಿದ್ರು ಆ ಕ್ಷಣದಲ್ಲಿ ಆಯ್ತು ಮೊನ್ನೆ ನಾಳಿದ್ದ ಬರೋದಿಲ್ಲ, ಬಂದ್ರೆ ನೀವು ಸೈಡ್ಗೆ ಹಾಕ್ಯಾಡ್ರಿ ಅಂತ ಹೇಳಿರ್ತಾರೆ. ಕೊನೆ ಮತ್ತೆ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ನೀವು ಮಾಡಂತ ನೀವು ಕೆಲಸ ಮಾಡ್ರಿ, ಇವರು ಧರಣಿ ಮಾಡಿದವರು ನಿಷ್ಠರಾಗಿ ಮನೆಯಲ್ಲಿ ಕುಂತ್ಕೊಂತಾರೆ. ಇಷ್ಟೇ ಸರ್ ನಡೀತಿರೋದು ಇಲ್ಲಿ. ನಾನು ನಡೀತಿರೋ ಕಾನೂನು ಮುಚ್ಚಿ ಮರೆ ಕಾನೂನು ನಡೀತಿದೆ. ಈ ಹೆಂಗಾಗ್ಬಿಟ್ಟಿದೆ ನಿಮ್ಮ ರೋಡು ಅಂತಂದ್ರೆ ನಿಜಕ್ಕೂ ಕೂಡ ಅಷ್ಟೇ ಭಯ ಆಗುತ್ತೆ. 2 ವೀಲರಲ್ಲಿ ಬರೋದು, ಅದಕ್ಕೂ ಮಳೆಗಾಲದಲ್ಲಂತೂ ನೀವು ಅದು ಹೆಂಗ್ ಓಡಾಡ್ತಿರೋ ಏನು ಕತೆನೋ. ಮಳೆ ಬಂತು ಅಂದ್ರೆ ಮಳೆ ಇಲ್ಲ, ಓಕೆ ಓಡಾಡ್ತಾ ಇದೀವಿ, ಗುಂಡಿ ಕಾಣುತ್ತವೆ. ಮಳೆ ನೀರು ಬಂತು ಅಂದ್ರೆ ಗುಂಡಿ ಯಾವುದು ರೋಡ್ ಯಾವುದು ಗೊತ್ತೇ ಆಗಲ್ಲ. ಆ ಪ್ರಾಬ್ಲಮ್ ಆಗಿದೆ. ಮಕ್ಕಳನ್ನಂತೂ ಈಗ 8 ಗಂಟೆಗೆ ಹೋಗೋ ಬಸ್ಸು ಅಂದ್ರೆ ನಾವು 7 ಗಂಟೆಗೆ ಕಳಿಸ್ಬೇಕು, ಆ ಪರಿಸ್ಥಿತಿ ಆಗಿದೆ ಸ್ಕೂಲಿಗೆ. ಯಾರು ಸರ್ ಈ ಭಾಗದ ಶಾಸಕರು? ಯಾರು? ವೀರೇಂದ್ರ ಪಪ್ಪಿ ಅವರು. ಆದರೂ ಈ 2 ವರ್ಷದಿಂದ ಕಠಿಣ ಸಮಸ್ಯೆಗಳಿಲ್ಲಿ ಹೇಳಬಾರ್ದು, ಅಷ್ಟೊಂದು ಸಮಸ್ಯೆ ನಮಗೆ. ಯಾವಾಗಾದ್ರೂ ಅಟ್ಲೀಸ್ಟ್ ಬಂದಿದ್ದಾರೆ ಈ ರೋಡಲ್ಲಿ? ಯಾಕಂದ್ರೆ ಈಗ ಓಟ್ ಕೇಳಕ್ಕಾದ್ರೂ ಬರ್ಬೇಕಲ್ಲ, ಆ ಟೈಮ್ನಲ್ಲಿ ಬಂದಿದ್ದಾರಾ? ಬಂದಿದ್ದಾರೆ, ಹೋಗಿದ್ದಾರೆ, ಎಲ್ಲ ಆಗ್ತಾ ಇದೆ. ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಬಹಳ ಖರಾಬ್ ಅಂದ್ರೆ ಇದು ಹೇಳ್ಬೋದು. ಈ ರೋಡ್ ಇದೆ ಸಿಕ್ಕಾಪಟ್ಟೆ ಧೂಳು. ಈಗ ನಿಮ್ಮ ಭಾಗದ ಶಾಸಕರು ಓಟ್ ಕೇಳಕ್ಕಾದ್ರೂ ಬಂದೇ ಬರ್ತಾರೆ. ಆ ಟೈಮ್ನಲ್ಲಿ ಏನಾದರೂ ಬಂದಿದ್ರೆ ಈ ರೋಡಲ್ಲಿ ಅವರು ಕೂಡ ಒಂದು 6 ಕಿಲೋಮೀಟ್ರು ಕಾರಲ್ಲಿ ಬಂದಾಗಾದರೂ ಅಟ್ಲೀಸ್ಟ್ ಏನಪ್ಪ ನಿಮ್ಮ ರೋಡ್ ಹಿಂಗಿದೆ, ನಾನು ರೋಡ್ ಸರಿ ಮಾಡಿಸ್ತೀನಿ ಅಂತ ಒಂದು ಭರವಸೆನಾದರೂ ಕೊಟ್ಟಿದ್ರೆ ಹೇಗೆ ಸರ್? ಅವರು ಭರವಸೆ ಕೊಡೋಕ್ಕೆ ಅವರು ನಮ್ಮ ರೀತಿ ಕಾರಲ್ಲಿ ಓಡಾಡಲ್ಲ. ಅವ್ರು ದೊಡ್ಡ ಕಾರು, ಆ ಕಾರಲ್ಲಿ ಇದೇನು ವೆಹಿಕಲ್ ಗೊತ್ತಾಗಲ್ಲ, ಈ ತಗ್ಗು ಗುಂಡಿಗಳೆಲ್ಲ ಗೊತ್ತಾಗಲ್ಲ, ಹೋಗ್ಬಿಡ್ತಾರೆ. ಕೇಳಕ್ಕೆ ಅವರು ನಿಲ್ಲಿಸೋದು ಇಲ್ಲ, ಜನರ ಒಂದು ಅಭಿಪ್ರಾಯ ಏನಂತಾನು ಕೇಳಲ್ಲ. ಬರ್ತಾರೆ, ಅವ್ರ ಕೆಲಸ ಮುಗಿಸ್ಕೊಂಡು ಮೈನ್ಸಲ್ಲಿ ಏನೋ ಕೆಲಸ ಇರುತ್ತೆ ಹೋಗ್ಬಿಡ್ತಾರೆ. ಹಂಗಾಗಿ ನೇರವಾಗಿ ಈ ಕಷ್ಟ ಅವ್ರಿಗೆ ಗೊತ್ತಾಗಿಲ್ಲ. ಯಾರಿಗೆ ಗೊತ್ತಪ್ಪ? ಓಡಾಡೋರಿಗೆ ಮಾತ್ರ ಗೊತ್ತು. ಸಣ್ಣ ವೆಹಿಕಲ್ನವ್ರಿಗೆ, ನೈಟು ಮಕ್ಕಳು ಮರಿ ಓಡಾಡ್ತಕ್ಕಂಥವ್ರು, ಶಾಲಾ ವಾಹನ ಓಡಾಡ್ತಕ್ಕಂಥವ್ರು, ಟೀಚರ್ಸ್ ಓಡಾಡ್ತಕ್ಕಂಥವ್ರಿಗೆ ಭಾಳ ಸಮಸ್ಯೆ ಆಗಿದೆ. ಇದು ದೊಡ್ಡವರಿಗೇನು ಗೊತ್ತಾಗಿಲ್ಲ. ಇದು ಗೊತ್ತಾಗಿರ್ತಕ್ಕಂಥ ಸಣ್ಣ ಪುಟ್ಟ ಜನಗಳಿಗೆ ಭಾಳ ತೊಂದರೆ ಆಗಿದೆ. ಧೂಳು
ಇಲ್ಲಿ ನೋಡ್ತಾ ಇದ್ರೆ ಎಲ್ಲರೂ ಕೂಡ ನೋಡಿ ಬೇರೆ ಬೇರೆ ಕಲ್ಲರ್ಗಳಾಗ್ತಿದೆ ಎಲ್ಲನೂ, ಹಸಿರೆಲ್ಲನೂ ಹೋಗ್ಬಿಟ್ಟು ಬೇರೆ ಬೇರೆ ರೀತಿಯಂಥ ಕಲ್ಲರ್ಗಳಾಗ್ತಿದೆಯಲ್ಲ. ಈ ಧೂಳಿಂದ ಏನಾದರೂ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂಥದ್ದು, ಸಮಸ್ಯೆ ಆಗೋವಂಥದ್ದು ಈ ಥರದ್ದು ಏನಾದರೂ ಆಗ್ತಿದೆ ಇಲ್ಲಿ ಅಂತ? ಭಾಳ ಪರಿಣಾಮ ಬೀರುತ್ತೆ. ಜನಗಳು ಜೀವನ ಮಾಡೋಂಗಿಲ್ಲ ಊರಲ್ಲಿ. ನಮ್ಮದು ಭೀಮ್ ಸಮುದ್ರ ಊರು, ರೋಡ್ ಸೈಡಲ್ಲಿ ಮನೆ ಕಟ್ಕೊಂಡಿದ್ದೀವಿ. ನಾವು ಜೀವನ ಮಾಡೋದಕ್ಕಿಂತ ಹೆಚ್ಚಿಗೆ ಹಾಸ್ಪಿಟ್ಲಿಗೆ ಹೋಗೋದೇ ಆಗಿತ್ತು. ಈಗಲೂ ಹಾಸ್ಪಿಟ್ಲಿಗೆ ಹೋಗಿ ಬಂದಂಗಿದ್ದೀರಿ? ರಿಪೋರ್ಟ್ ಇದ್ದಾವೆ, ಅಡ್ಮಿಟ್, ಪಲ್ಮನರಿ ಎಲ್ಲ ನೋಡ್ರಿ. ಬರೀ ಡಸ್ಟ್ ಅಲರ್ಜಿ. ಡಸ್ಟ್ ಅಲರ್ಜಿ. ನಾವೇನು ಬರೀ ಹಾಸ್ಪಿಟ್ಲಿಗೆ ಹೋಗೋದೇ ಆಗೈತೆ. ನಾವಿನ್ನೆಲ್ಲಿ ಆಫೀಸ್ಗೆ ಹೋಗ್ಬಿಟ್ಟು ಕೇಳೋಣ ರೋಡ್ ಮಾಡ್ರಿ ಅಂತೇಳಿ. ರೋಡ್ ಮಾಡ್ತೀವಿ ಅಂತ ಹೇಳ್ತಾರೆ, ನಾವೇನೋ ಓಡಾಡ್ತೀವಿ, ಕಾರ್ ಇದೆ. ಬಡ ಬಗ್ಗರಿಗೆ ಭಾಳ ತೊಂದರೆ. ಜೀವನ ಮಾಡೋದು ಕಷ್ಟ ಅಂತಂದರೆ ಎಷ್ಟೊಂದು ಜನ ಇವ್ರ ಅಣ್ಣ ತಮ್ಮಗಳೆಲ್ಲ ಬಿದ್ದು ಗಾಯ ಆಗಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇವ್ರು ಎಲ್ಲಿ ಚೆಕಪ್ ಮಾಡಿಸೋದೇನು ಬೇಡ, ರೋಡ್ ಆದರೂ ಮಾಡಿಸ್ಕೊಡ್ಲಿ ನೀಟಾಗಿ. ಈ ಮೈನ್ಸ್ ಕಂಪ್ನಿಗಳ ಹತ್ರ ಹೋಗಿ ಮಾತನಾಡಿದ್ರೆ ದಯವಿಟ್ಟು ಈ ಒಂದು ನಿಮ್ಮ ವೆಹಿಕಲ್ಗಳು 200-300 ವೆಹಿಕಲ್ ದಿನಕ್ಕೆ ಓಡಾಡ್ತವೆ, ರೋಡ್ ಅದಗೆಟ್ಟು ಹೋಗ್ಬಿಟ್ಟಿದೆ, ಅಟ್ಲೀಸ್ಟ್ ಒಂದು ರೋಡ್ ಆದರೂ ಮಾಡಿಸ್ಕೊಡ್ರಿ ನೀವು, ನಮ್ಮ 3 ಜನಕ್ಕೆ ಒಂದು ಸಹಾಯ ಮಾಡಿ ಅಂತ ಕೇಳಿದ್ದೀರಾ? ಅವ್ರು ಏನಂದ್ರು ಅಂತ ಹೇಳಿದ್ವಿ ಸರ್, ಮಾಡಿಸ್ತೀವಿ ಅಂತ ಸರ್. ಮಾಡಿಸ್ತೀನಿ ಅಂತ ಅವರು ನಾಳೆ ಮಾಡಿಸ್ತೀನಿ, ಸೋಮವಾರ ಮಾಡಿಸ್ತೀವಿ, ಕಾಯಮ್ಮ ಮಾಡಿಸ್ತೀನಿ ಅಂತ ಸರ್. ಇದು ಬೆಂಗಳೂರು ಕುಮಟ ಸೇರಿ ಸರ್. ಇದು ಬೆಂಗಳೂರು ಕುಮಟ ತನಕ ಹೆದ್ದಾರಿ ಸರ್ ಇದು. ಆದರೂ ಮಾಡಿಸ್ತಿಲ್ಲ ಸರ್, ಸರ್ಕಾರನೂ ಮಾಡಿಸ್ತಿಲ್ಲ, ಮೈನ್ಸ್ನವರು ಮಾಡಿಸ್ತಿಲ್ಲ ಸರ್. ಇದು ಯಾಕೆ ಈ ಊರು ಈ ರೋಡ್ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಅಂತ? ಏನಾಯ್ತು ಅಂತ ಗೊತ್ತಿಲ್ಲ ಸರ್ ಅವ್ರಿಗೆ. ಇಲ್ಲಿ ಏನಾಗಿದೆ, KMRTC ಫಂಡ್ ಇದೆ ಆಲ್ರೆಡಿ, ಗೌರ್ಮೆಂಟ್ಗೆ ಮೈನ್ ಗಣಿ ಬಾಧ್ಯತೆಯಿಂದ ಗೌರ್ಮೆಂಟ್ಗೆ ಅಮೌಂಟ್ ಹೋಗಿದೆ. ಈ ಶಾಸಕರದು ತಲೆ ಕೆಡಿಸ್ಕೊಂತಿಲ್ಲ ಅದೊಂದು. ಮತ್ತೆ ಇಲ್ಲಿ ಲೋಕಲ್ಲು ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೈವಾಡಗಳು ಇದೆ, ಅವ್ರು ಏನೇನು ಮಾಡ್ತಿದಾರೋ ಗೊತ್ತಿಲ್ಲ ಸರ್. ಇದು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, 1-1.5 ವರ್ಷದಿಂದ ಸ್ಯಾಂಕ್ಷನ್ ಆಗಿದೆ. ಇದು ಗಣಬಾಧ್ಯತೆಗಳು ಲೋಕಲಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ತಡೆ ಕಟ್ತಾ ಇದ್ದಾರೆ ಸರ್. ಅವ್ರದ್ದು ಒಂದು ಸ್ವಲ್ಪ ಟ್ರಾನ್ಸ್ಪೋರ್ಟ್ಗಳು ಅವು ಇವು ನಡೀತಾ ಇದ್ದಾವೆ ಸರ್. ಹಂಗಾಗಿ ಅದಕ್ಕೆ ಬೇರೆ ಕಾರಣನೇ ಇದೆ. ಇಷ್ಟೊತ್ತಿಗೆ 1.5 ವರ್ಷ ಹಿಂದ್ಗಡೆನೆ KMRTC ಫಂಡ್ ಹೋಗಿದೆ ಸರ್ ಗೌರ್ಮೆಂಟಿಗೆ. ಅದು ಏನಾಗ್ತಿದೆ ಅಂತ ಗೊತ್ತಿಲ್ಲ. ಈ ರೋಡ್ ಹಿಂಗೆಲ್ಲ ಅಧ್ವಾನ ಆಗ್ಬಿಟ್ಟೈತಲ್ಲ, ಏನು ಪ್ರಾಬ್ಲಮ್ಗಳಾಗ್ತಿದೆ ರೋಡಿಂದ ನಿಮಗೆ ಸದ್ಯಕ್ಕೆ ಆಗ್ತಿರೋಂಥ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನೊಂದು ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ಇಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ನಾವು ಈ ಕಡೆಯಿಂದ 5 ಕಿಲೋಮೀಟರ್ ಆ ಕಡೆ ಹೋಗ್ಬೇಕು, ಈ ಕಡೆಯಿಂದ 5 ಕಿಲೋಮೀಟರ್ ಈ ಕಡೆ ಹೋಗ್ಬೇಕು. ಆಗಬೇಕಾಗಿರೋದು ಆ್ಯಕ್ಚುಲಿ ನಮ್ಮೂರಲ್ಲಿ ಹಾಸ್ಪಿಟ್ಲ್ ಒಂದು ಪ್ರತಿಯೊಂದು ಇಲ್ಲಿ ಮೆಡಿಕಲ್ ರಿಪೋರ್ಟ್ ಎಲ್ಲ ಪ್ರತಿಯೊಂದು ಇಲ್ಲಿ ಆಗಬೇಕಾಗಿತ್ತು. ಆಗ್ತಿರೋದು ಬೇರೆ ಕಡೆಯಿಂದ ಎಲ್ಲರ ಫಂಡ್ ಹೊಡ್ಕೊಂಡು ತಿಂದಾದ್ಮೇಲೆ ಇಲ್ಲಿ ಸೆಂಟ್ರಲ್ಲಿ ಏನು ನಡೀತಿಲ್ಲ, ಈ ರೋಡು ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಹಾಸ್ಪಿಟ್ಲ್ ಆಗ್ಬೇಕಾಗಿದ್ದು ನಮ್ಮೂರಲ್ಲಿ ಆಗೋದು ಬೇರೆ ಕಡೆ ಆಗಿದೆ. ಇಲ್ಲಿಂದ 2 ಕಿಲೋಮೀಟ್ರ್ ಬೇರೆ ಊರಲ್ಲಾಗಿದೆ. ಇಲ್ಲಿಂದ ಏನಾರ ಎಮರ್ಜೆನ್ಸಿ ಒಂದು ಸಣ್ಣ ಮಗುನ ಕರ್ಕೊಂಡು ಹೋಗ್ಬೇಕಂದ್ರು ಈ ರೋಡಲ್ಲಿ ಹೋಗೋಕ್ಕೆ 1 ಅವರ್ ಬೇಕು. ಎಮರ್ಜೆನ್ಸಿಗೆ ಯಾರೂ ಬರಲ್ಲ ಇಲ್ಲಿ. ನೋಡ್ರಿ ಸರ್, ಪ್ರತಿಯೊಬ್ಬರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡಿರೋದಾಗಿದೆ. ಇಲ್ಲಿ ದೊಡ್ಡವರೆಲ್ಲ ಮಾತಾಡೋದಕ್ಕೆ ಎಲ್ಲದಕ್ಕೂ ನಮ್ಮೂರಲ್ಲಿ ಯಾರು ಬಿಟ್ಕೊಡಲ್ಲ. ಬಟ್ ಹೊರಗಡೆಯಿಂದ ಏನಾಗ್ತೈತೆ ಅಂತ ಗೊತ್ತಾಗ್ತಿಲ್ಲ. ಈಗ ಪ್ರಾಣ ಎಲ್ಲರಿಗೂ ಮುಖ್ಯ. 1 ಸೆಕೆಂಡ್ ನಾವು ಹಾಸ್ಪಿಟ್ಲಿಗೆ ಬೇಗ ರೀಚ್ ಆದರೂ ಕೂಡ ಅಷ್ಟೇ ಜೀವ ಉಳಿಯುವಂಥ ಚಾನ್ಸಸ್ ಇರುತ್ತೆ. ಸೊ ನೀವೇನಾದರೂ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಯಾರೋ ಗರ್ಭಿಣಿಯರಿಗೆ ಏನೋ ಪೇನ್ಸ್ ಬರುತ್ತೆ ಅಂಥವ್ರನ್ನ ಹೆಂಗೆ ಕರ್ಕೊಂಡು ಹೋಗ್ತೀರಾ? ಯಾವ ಆಂಬ್ಯುಲೆನ್ಸ್ ಬರುತ್ತೆ ಹೇಗೆ ಅಂತ? ಒಂದ್ಸಲ ಬರ್ತಾರೆ, ಅದೇ ಸಮಸ್ಯೆ ಸರ್. ಸುಮಾರು ಜನ ಬೈಕಲ್ಲಿ ಬಿದ್ದಿದ್ದಾರೆ ಸರ್. ಈ ವೆಹಿಕಲ್ ಕಾರಲ್ಲಿ ಹೋದ್ರು ಕೂಡ ಭಾಳ ಜನ ಬಿದ್ದಿದ್ದಾರೆ. ಕಾರ್ ಕೂಡ ಬೀಳೋ ಸಮಸ್ಯೆ ಬಂದಿದೆ. ಬೈಕ್ಗಳು ಸುಮಾರು ಜನ ಬಿದ್ದುಬಿಟ್ಟು ಹಾಸ್ಪಿಟಲ್ ಸೇರಿದೆ ಸರ್. ಹಾಸ್ಪಿಟಲ್ ಸೇರಿದ ಮೇಲೆ ವಿಡಿಯೋ ಫೋಟೋ ತಗೊಂಡಾಗ ಮೈನ್ಸ್ಗೆ ಕೊಟ್ಟಿದ್ವಿ. ಮೈನ್ಸಲ್ಲಿ ಕೂಡ ಕೊಟ್ಟಿದ್ವಿ, ತೋರಿಸಿದ್ವಿ. ಹಿಂಗೆ ಫ್ರಾಕ್ಚರ್ ಆಗಿರೋಲ್ಲ ನೋಡ್ರಿ, ಹುಡುಗರು ನೋಡಿ ಫ್ರಾಕ್ಚರ್ ಆಗಿದೆ ಕೈಗಳೆಲ್ಲ. ಇಷ್ಟು ಸಮಸ್ಯೆಗಳಿದ್ರು ಕೂಡ ಮೈನ್ಸಲ್ಲಿ ಎಲ್ಲಿ ಫೋಟೋ ಹೇಳಿ ವಿಡಿಯೋ ತೋರಿಸಿದ್ರು ಕೂಡ ಅವ್ರು ಆಯ್ತು ಮಾಡಿಸ್ತು ಅಂತಾರೆ. ಮೇನ್ ಬಂದಿರೋ ಮೈನ್ಸ್ ಸರ್. ರೋಡ್ ಹಾಳಾಗಿರೋದು ಮೇನು ಮೈನ್ಸಿಂದ ಸಮಸ್ಯೆ ಆಗಿರೋದು. ಅವ್ರಿಗೆ ಹೇಳಿದ್ವಿ ನಾವು, ನಮ್ದೇನು ಸಮಸ್ಯೆ ಬರಲ್ಲ, PWD ಅವ್ರು ಮಾಡಿಸ್ಬೇಕು ಅಂತ ಅವ್ರು ಹೇಳ್ತಾರೆ. ಆದ್ರೆ ನಾವು ಕೂಡ ಎಲ್ಲವೂ ಬಂದ್ ಮಾಡಿಬಿಟ್ಟು ಹೇಳಿದ್ವಿ ಕೂಡ, DCಗೆ ಹೇಳಿದ್ವಿ, ಎಲ್ರಿಗೂ ಹೇಳಿದ್ವಿ ಮಾಡಿಸಿ ಅಂತ ಹೇಳಿ. ಯಾಕೆ ಬರ್ತಿಲ್ಲ ಇದು ರೋಡ್ ಮಾಡ್ತಕ್ಕಂತ ಹೇಳು ಸರ್. ಮೈನ್ಸಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ ಇವು ರೋಡ್ ಮಾಡೋದಕ್ಕೆ 20ರಿಂದ 1 ತಿಂಗಳಾಗಬೇಕಾಗುತ್ತೆ. ಈ ಟ್ರಾನ್ಸ್ಪೋರ್ಟಲ್ಲಿ ಬಂದಾಗುತ್ತೆ. ಅವ್ರದ್ದು ಕೈವಾಡ ಇದೆ, ಮೈಸೂರು ಕೈವಾಡ ಇದೆ, ಟ್ರಾನ್ಸ್ಪೋರ್ಟ್ ಕೈವಾಡ ಇದೆ. ಅವ್ರು ಇಲ್ಲೇ ಅಂದ್ರೆ ಇಷ್ಟೊಂದು ಆಗ್ತಿರಲಿಲ್ಲ. MLA ಕೂಡ ಹೇಳಿದ್ವಿ, ಪಪ್ಪಣ್ಣರು ಕೂಡ ಹೇಳಿ ಬಂದಿದ್ವಿ, ಮಾಡಿಸಿ ಬಂದರು. ಬಟ್ ಅವರು ಕೂಡ ಮಾಡ್ಸೋಕ್ಕಾಗಲಿಲ್ಲ, ಬೇರೆ ಏನೋ ಪರಿಸ್ಥಿತಿ ಆಯಿತು. ಬಟ್ ಅವರು ಕೂಡ ಹೇಳ್ಬೇಕು, ಫೋರ್ಸ್ ಮಾಡಬೇಕು. ನಾಗಣ್ಣವ್ರಿಗೂ ಹೇಳಿದ್ವಿ, ಎಲ್ಲರೂ ಕೂಡ ಮಾಡಿಸಿ ಬಂದರೆ ಕೊನೆಗೆ ಸುಮ್ಮನೆ ಆಗ್ತಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಆ ಮೈಸೂರು ಬೈಕಲ್ಲಿ ತುಂಬ ಜನ ಬೀಳ್ತಾರೆ ಅಂದರು, ನೀವು ಕೂಡ ಅಷ್ಟೇನೋ ಬಿದ್ದಿರಂತೆ. ಏನಾಯ್ತು ಅವತ್ತು ಇನ್ಸಿಡೆಂಟ್, ಹೆಂಗೆ ಬಿದ್ರಿ ಅಂತ ನೀವು? ನಾವು ನಮ್ಮ ಸೈಡಲ್ಲಿ ನಾವು ಹೋಗ್ತಾ ಇದ್ವಿ, ಈಗ ಲೆಫ್ಟ್ ಸೈಡಲ್ಲಿ. ಆ ಕಡೆಯಿಂದ 2 ಗಾಡಿ ಅಪೋಸಿಟ್ ಬಂದವು, ಓವರ್ಟೇಕ್ ಮಾಡ್ಕೊಂಡು. ನಮ್ಗೆ ಹೋಗೋ ಜಾಗ ಇಲ್ಲ, ಸ್ವಲ್ಪ ಗಾಡಿ ಟಚ್ ಆಗಿ ನಾನು ಬಿದ್ದೆ. ಇಲ್ಲಿ ಮುರಿದೋಯ್ತು. ಏನಾಯ್ತು? ಇದು ಕಟ್ಟಾಯ್ತು, ಮಳೆ ರಾಡ್ ಹಾಕಿದೆ, ಅದು ಇಲ್ಲಿ ಮುರಿದಿತ್ತು. ತಲೆನೂ ಎಲ್ಲ ಫುಲ್ ಎಲ್ಲ ಪ್ಯಾಚರ್ ಆಗ್ಬಿಟ್ಟಿದೆ. ಹೆಂಗೆ ಉಳ್ಕೊಂಡಿದ್ರೆ ಹೆಚ್ಚಾಗ್ಬಿಟ್ಟಿದೆ, ಜೀವನ ಉಳ್ಕೊಂಡಿದ್ದು. ಈಗ
ಇವರೊಂದು ಮಾತು ಹೇಳಿದ್ರು ಆಗಲೇ, ಮೈನ್ಸ್ ಅವ್ರಿಗೂ ಕೂಡ ಅಷ್ಟೇ ಇಂಟ್ರೆಸ್ಟ್ ಇಲ್ಲ. ರೀಸನ್ ಏನು ಅಂತಂದರೆ ರೋಡ್ ಮಾಡಬೇಕಂದ್ರೆ ಒಂದು ತಿಂಗಳು ಟೈಮ್ ತಗೊಳುತ್ತೆ, ಅವ್ರ ವೆಹಿಕಲ್ಗಳೆಲ್ಲವೂ ಕೂಡ ನಿಲ್ಲಿಸಬೇಕಾಗುತ್ತೆ, ಅವ್ರಿಗೆ ನಷ್ಟ ಆಗುತ್ತೆ ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಯಾರೂ ಕೂಡ ಅಷ್ಟೇ ರೋಡ್ ಮಾಡೋಕ್ಕೆ ಮುಂದಾಗ್ತಿಲ್ಲ. ಆ ಮೈನ್ಸ್ ಅವ್ರು ಹೆಂಗೆ ಆಡ್ತಾರೋ ಹಂಗೆ ನಮ್ಮ ಜನಪ್ರತಿನಿಧಿಗಳು ಕೂಡ ಅಷ್ಟೇ ತಲೆ ಅಲ್ಲಾಡಿಸಿದ್ದಾರೆ ಅಂತ. ಕರೆಕ್ಟು. ಅವ್ರಿಗೆ ಟ್ರಾನ್ಸ್ಪೋರ್ಟ್ ಬಂದ ತಕ್ಷಣ ಅವ್ರದ್ದು ದುಡಿಮೆ ಕಮ್ಮಿ ಆಗುತ್ತಾ? ಹಂಗೆ ಅವರು ಡಿ.ಸಿ ಅವರೇ ಆರ್ಡ್ರ್ ಕೊಟ್ಟಿದ್ರು, 10 ಗಾಡಿ ಬಿಡಬೇಕಂತ. 20-30 ಗಾಡಿ ಲೈನಾಗಿ ಹೋಗ್ತವೆ. ನಾವು ಸೈಡ್ ಹೊಡ್ಕೊಂಡು ಹೋಗೋಕ್ಕಾಗ್ತಿಲ್ಲ, ಅಷ್ಟು ಧೂಳು, ಕೆಸರು, ಮಳೆ ಬಂದರೆ ಕೆಸರು, ಧೂಳು ಹೇಳ್ಬಾರ್ದು. ಹಂಗಾಗಿದೆ. ಅಟ್ಲೀಸ್ಟ್ ಈ ಒಂದು ಪ್ಯಾಚ್ ಆದರೂ ಹಾಕ್ತಾರ, ಈ ಗುಂಡಿಗಳಿಗೆ ಒಂದು ಮಣ್ಣು ಗಿಣ್ಣಾದರೂ ಹಾಕಿ ಏನಾದರೂ ಅದು ಮಾಡಲ್ಲ. ಇವತ್ತು JCB ಕಳಿಸಿದ್ದಾರೆ ಗುಂಡಿ ಮುಚ್ಚಕ್ಕೆ. ಇಲ್ಲಿ ಎಲ್ಲ ಫೋನ್ ಮಾಡ್ಬಿಟ್ಟು ಹೇಳ್ಬಿಡ್ತಾರೆ, ಹಿಂಗ್ ಬರ್ತಾರೆ, ಪ್ರೆಸ್ನರ್ ಬರ್ತಾರೆ. ಮಣ್ಣೆಲ್ಲಿಂದ ತರ್ತಾರೆ? ಎಲ್ಲಿಂದ ತರಿಸ್ತಾರೆ, ಕೆರೆಗಳು ಮಣ್ಣು ತಂದು ಓಡಿಸ್ತಾರೆ. ಆ ಜಲ್ಲಿ ಒಂದು ಸ್ವಲ್ಪ ಹಾಕ್ಸ್ಬಿಟ್ಟು ಮಣ್ಣು ಹಾಕ್ತಾರೆ, ಮತ್ತೆ ಬೆಳಿಗ್ಗೆ ಗುಂಡಿ ಬಿದ್ದಿರ್ತವೆ. ಸರ್ ತೋಟಗಳೆಲ್ಲ ಧೂಳಿಗೆ ಸರ್ ನಮ್ಮ 25-30 ಕ್ವಿಂಟಲ್ ಆಗವು ಸರ್. 10 ಕ್ವಿಂಟಲ್ ಆಗಲ್ಲ ಸರ್, ಅಡಿಕೆ 10 ಕ್ವಿಂಟಲ್ ಆಗಲ್ಲ ಸರ್. ನಮ್ಮವೆಲ್ಲ ಹಳ್ಳೆಲ್ಲ ಉದುರು ಬಿಟ್ಟಿದೆ ಸರ್ ಧೂಳಿಗೆ. ನಾವು ಧೂಳಿಗೆ ಜೊತೆ ಬಟ್ಟೆ ಇಲ್ಲಿದ್ದ ಅಲ್ಲಿ ತೋಟಕ್ಕೆ ಹೋಗೋದಕ್ಕೆ ಬಟ್ಟೆಗಳೆಲ್ಲ ಗಲೀಜು ಸರ್. ಒಂದೊಂದು ಸರಿ 250-300 ಗಾಡಿ ಒಂದೊಂದು ದಿನ ಬಿಡ್ತಾರೆ ಸರ್. ಆ ಗಾಡಿ ಧೂಳಿಗೆ ಎಷ್ಟು ಒಟ್ಟಿಗೆ 20 ಗಿಡ. ಡ್ರೈವಿಂಗಿಂದ ಹಿಡಿದು ವರ್ಕಿಂಗಿಂದ ಹಿಡಿದು ಅವ್ರಿಗೆಲ್ಲ ಎಂಪ್ಲಾಯೀಸ್ಗೂ ಔಟ್ ಆಫ್ ಸ್ಟೇಟ್ನರಿ ಕೊಡ್ತಿದ್ದಾರೆ, ನಮ್ಮರಿಗೆ ಕೊಡ್ತಾ ಇಲ್ಲ. ಇವಾಗ ನಮ್ಮರು ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಇಲ್ಲೇ ಅನ್ನ ತಿಂದು ಇಲ್ಲೇದೇ ಇವರು ಉಪಯೋಗಿಸ್ಕೊಂಡು ಎಲ್ಲದನ್ನು ಇಲ್ಲಿಂದ ಸವಲತ್ತು ಬೇಕು, ಇಲ್ಲೇ ಕೆಲಸ ಕೊಡೋದು ಬೇಡ. ನೊಂದಿದ್ದೀವಿ ಸರ್ ನಾವು. ಹೇಳಿ ಸರ್. ಸರ್ ಏನಿಲ್ಲ, ಇಲ್ಲಿ ನಾವು ಸ್ಟ್ರೈಕ್ ಮಾಡಲಿ, ಇನ್ನೊಂದು ಮಾಡಲಿ, ಏನೇ ಒಂದು ಮಾಡಲಿ, ವಿಪಾಳ್ಯ ಗ್ರಾಮ ಮತ್ತು ನೆಲಿಕಟ್ಟೆ ಗ್ರಾಮ, ಮಳಿಲಿ ಗ್ರಾಮ, ಅಕ್ಕಪಕ್ಕದ ಭೀಮಸಂದ್ರ ಗ್ರಾಮರು ಒಂದು ಸ್ಟ್ರೈಕ್ ಮಾಡ್ತೀವಿ ಸರ್. ಏನೇ ಸ್ಟ್ರೈಕ್ ಮಾಡೋಕೆ ಹೋದ್ರೂ ಇಮಿಡಿಯೇಟ್ಲಿ ಪೊಲೀಸ್ ಇಲಾಖೆಯಲ್ಲಿ ಕರೆಸ್ತಾರೆ. ಇಲ್ಲಿ ಪಾಪ ಇಲಾಖೆ ಕರೆಸಿದ ತಕ್ಷಣ ಪಾಪ ಏನು ಮಾಡ್ತಾರೆ, ಎದುರ್ಕಂತ ಭಯ ಆಗುತ್ತೆ. ಪೊಲೀಸ್ ನಮಗೆ ಆಗ್ಬೇಕಂತ ಏನೇ ಒಂದು ಅಡೆಗಟ್ಟಕ್ಕೆ ಹೋದ್ರು ನಾವು ಪೊಲೀಸಿಗೆ ಇಮಿಡಿಯೇಟ್ಲಿ 5 ನಿಮಿಷದೊಳಗೆ ಇಲ್ಲಿರೋದು ಸರ್. ಅವ್ರಿಗುಂದ ಬಂದು ಪೊಲೀಸ್ ಇಲಾಖೆಗೂ ನಿಮ್ಮ ಇದು ಮಾಡಿಸ್ಕೊಡ್ರಿ ಅಂತ ಅವರು ಕೂಡ ಹೇಳಿಲ್ಲ ಸರ್. ಈಗ ಮುಂದೆ ಏನು ಮಾಡೋಣ ಅಂತ ಸರ್? ಈಗ ಆಲ್ಮೋಸ್ಟ್ 2 ವರ್ಷದಿಂದ ಒಂದು 6 ಕಿಲೋಮೀಟರ್ ರೋಡ್ ಹಾಕಿ ಅಂತ ಹೇಳ್ಬಿಟ್ಟು ನೀವು ಪ್ರತಿಯೊಬ್ಬರನ್ನು ಕೂಡ ಕೈ ಮುಗಿದು ಕೇಳುವಂಥ ಸ್ಥಿತಿ ಎದುರಾಗಿದೆ ಇವತ್ತು. ಈ ಕಡೆ ಮೈನ್ಸ್ ಅವರು ತಲೆ ಕೆಡಿಸ್ಕೊಂತಿಲ್ಲ, ಈ ಕಡೆ ನಿಮ್ಮ ಶಾಸಕರು ತಲೆ ಕೆಡಿಸ್ಕೊಂತಿಲ್ಲ, ಇನ್ನು ಜಿಲ್ಲಾಧಿಕಾರಿಗಳು ಅಸಲು ಅವ್ರು ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರಂತೆ. ಏನು ಮಾಡೋಣ ಅಂತ ಅನ್ಕೊಂಡಿದ್ದು ಮುಂದೆ ಅಂತ? ಏನು ಮಾಡೋಕ್ಕಾಗತ್ತೆ ಸರ್, ಇವರು ಎಲ್ಲ ದೊಡ್ಡರ ಕೈವಾಡ. ಅವರೆಲ್ಲ ಟ್ರಾನ್ಸ್ಪೋರ್ಟಿಂಗ್ ಅದು ಇದು ಎಲ್ಲ ಮಾಡ್ಕೊಂಡಾರೆ. ನಮ್ದು ಅಲ್ಲಿ ಲಾರಿ ನಿಲ್ಸಿದ್ವಿ ಧೂಳಾಗುತ್ತಂತ. ಈಗ ಒಂದು ತಿಂಗಳಾಯ್ತು ನಿಲ್ಲಿಸಿ, ಯಾರು ಬಂದು ಕೇಳಿಲ್ಲ. ಮೈನ್ಸರು ಬಂದು ಕೇಳಿಲ್ಲ, ಯಾರು ಕೇಳಿಲ್ಲ. 1 ತಿಂಗಳಾಯ್ತು ನಿಲ್ಲಿಸಿ ಅಡ್ಡ. ಬರ್ರಿ ನೀವೇ ಬಂದು ನೋಡ್ಕೊಂಬಂದು ಬರ್ರಿ. ಅಂದರೆ ಪ್ರತಿ ಬಾರಿ ನೀವು ಮೈನ್ಸ್ ವೆಹಿಕಲ್ ನಿಲ್ಲಿಸ್ತೀರಾ, ಆದರೂ ಅವ್ರು ಕೇಳಲ್ಲ ನಿಮ್ಮನ್ನ ಯಾಕೆ ನಿಲ್ಸಿದ್ರಿ ಅಂತ. ಬಂದು ಏನು ಅಂತ ಇದು ಮಾಡಲ್ಲ, ರೆಸ್ಪಾನ್ಸೇ ಮಾಡಲ್ಲ ಅವರು. ಇಲ್ಲಿವರೆಗೂ ಎಷ್ಟು ಸಲ ನೀವು ಪ್ರೊಟೆಸ್ಟ್ ಮಾಡಿದ್ದೀರಾ ಅಂತ ಅಂದಾಜು? ಒಂದು 2 ವರ್ಷದಲ್ಲಿ 10 ವರ್ಷದಿಂದ ಇದು ಮಾಡ್ತಾ ಇದ್ದೀನಿ. ನನಗೇನು ಇದು ಮಾಡ್ತಿಲ್ಲ ಅವರು, ನನಗೆ ಕೇರೆ ಮಾಡ್ತಿಲ್ಲ ಅವರು. ಈಗ ಮುಂದೆ ಏನು ಮಾಡೋಣ ಅಂತ? ಈಗ ಏನು ಮಾಡೋಕ್ಕಾಗ್ತದೆ ಸರ್, ನಾವು ಅಮಾಯಕರು. ಅವರೆಲ್ಲ ರಾಜಕೀಯ ಇದು 4 ಸರಿ ನನ್ನ ಒಳಗಾಕ್ಸಿದ್ದಾರೆ ಸರ್. 4 ಸರಿ ಒಳಗಾಕ್ಸಿ ಬೆದರಿಕೆ ಆಗ್ತಾರೆ. ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈಗ ನಿಮ್ಮ ಮೂಲಭೂತ ಸೌಕರ್ಯ ಒಂದು ರೋಡ್ ಅನ್ನುವಂಥದ್ದು ಓಡಾಡೋದಕ್ಕೊಂದು ಅನುಕೂಲ ಮಾಡಿಕೊಡಿ ಅಂತ ಕೇಳೋಂಥದ್ದು. ನೀವು ಕೇಳ್ತೀರಾ, ಪ್ರತಿಭಟನೆ ಮಾಡ್ತೀರಾ ಅಂತಂದ್ರೆ ಜೈಲ್ಗೆ ಹಾಕ್ಸ್ತಾರಂತಲ್ಲ, ಹೆಂಗೆ ಸರ್ ಇದು? ಸರ್ ಅದಕ್ಕೆಲ್ಲ ರೈತರು ಭಾಳ ಕಷ್ಟಪಡ್ಕೊಂಡು ಮಾಡ್ತಿದ್ದಾರೆ. ಹಿಂಗೆಲ್ಲ ನಾವು ಹೆಚ್ಚು ಕಮ್ಮಿ ಒಂದು 10 ವರ್ಷದಿಂದ ಹಿಂಗೆ ಮಾಡ್ತಿದ್ದೀವಿ. 10 ವರ್ಷದಿಂದ ಮಾಡ್ತಿದ್ವಿ ಅಂದರೆ ನಮ್ಮ ಮಾತಿಗೆ ಯಾವುದು ಬಗ್ಲಿಲ್ಲ ಅಂದರೆ ಊರಿನ ನೋಡೋ ಹೆಣ್ಣು ಮಕ್ಕಳು ಕೈ ಮುರ್ಕೊಂಡೆಲ್ಲ ಓಡಾಡ್ತಿದ್ದಾರೆ. ಹಿಂಗೆಲ್ಲ ಆದಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಸೇರ್ಕೊಂಡು ರೋಡ್ ಬಂದ್ ಮಾಡ್ಕೊಂತೀವಿ. ಪೊಲೀಸ್ನವರು ಮಾತ್ರ ಲಾರಿಯ ಬಂದ್ ಮಾಡೋಂಗಿಲ್ಲ ಅಂತ ಹೇಳ್ತಿರ್ತಾರೆ. ನಾವು ಮುಂದಿಂದು ಎಲ್ಲ ಪರಿಣಾಮಗಳು ಚೆನ್ನಾಗಿರಲ್ಲ. ಇಷ್ಟೆಲ್ಲ ಕೇಳ್ಕೊಂಡಿದ್ವಿ, ಅದಾಗಿಲ್ಲ. ಏನಾಯ್ತಮ್ಮ ನಿಮ್ಮ ಕೈಗೆ? ಇದೇ ರೋಡ್ನಾಗ ಬಿದ್ದು ಸ್ವಾಮಿ, ಇನ್ನಾಡು ಇದಾಗಿದೆ, ಯಾರ ದಿಕ್ಕಿಲ್ಲ ದೇಸಿಲ್ಲ. ನಾವೆಲ್ಲ ಸ್ವಾಮಿಯವ್ರು ಕೊಡ್ತೀವಿ ಅಂತ ಹೇಳಿದಾರೆ. ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ನಿ. ಇಲ್ಲಿ ರೋಡ್ ಸರಿ ಇಲ್ಲ. ಎಲ್ಲಿ ಹೋಗ್ತಿದ್ರಿ? ಇಲ್ಲೇ ದುರ್ಗ ಹೋಗೋದು. ಇಲ್ಲಿ ಬಸ್ಸಿಗೆ ಬಂದೆ, ಇಲ್ಲಿ ಬಂದು ಅಲ್ಲಿ ಗಾಡಿ ಹತ್ರ ಬಂತು, ಇಲ್ಲಿ ಬೈಕ್ ಬಂದು ಇಲ್ಲೇ ಬಿದ್ದೋಗೈತಿ. ಬಿದ್ದು ಇಷ್ಟೊಂದು ತಾಪತ್ರೆ ಆಗೈತೆ. ಊರಿಗೆ ಭಾರಿ ತಾಪತ್ರೆ ಆಗೈತೆ, ಭಾರಿ ಅನಾಹುತ ಆಗ್ತದವೆ. ಎಲ್ಲ ಕಾಲು ಕೈ ಎಲ್ಲ ಮುರ್ಕೊಂಡಿದ್ದಾರೆ, ಎಲ್ಲ ಇದಾಗೈತೆ. ನಾನು ಒಂದು ಸ್ವಲ್ಪ ಗಟ್ಟಿ ಇರೋದಕ್ಕೆ ಒಂದು ಸ್ವಲ್ಪ ಕೈ ಕೊಟ್ಟು ಕೈ ಮುರಿದೈತೆ. ಅದೇನು ಮಾಡ್ತೀರಿ ನೋಡ್ರಿ. ಊರು ಜನ ಎಲ್ಲ ಇದ್ದಕ್ಕೆ ನಮಗೆಲ್ಲ ಪೂರ್ಣಮ್ ನೆಟ್ಕಾಗಿತ್ತೆ. ಅವರೆಲ್ಲ ಚಾರ್ಜ್ಗೆ ಅದಕ್ಕೆ ಕೊಟ್ಟು ಅವರೇ ಕಳಿಸ್ತದಾರೆ. ಅವರೇ ನಾವು ಕೊಟ್ಟದಕ್ಕೆ ನಾನು ಹೋಗಿ ದುರ್ಗ ಎಲ್ಲ ತೋರಿಸ್ಕೊಂಬಂದಿನಿ. ನೋಡಿ ಅಮ್ಮ, ಕೈ ಮುಗಿದು ಕೇಳ್ಕೊಂತ ಇದ್ದೀನಿ, ಒಂದು ರೋಡ್ ಮಾಡಿಕೊಡಿ, ನಮ್ಗೆ ಏನೂ ಕೊಡಬೇಡಿ. ನೀವು ಒಂದು ರೋಡ್ ಮಾಡಿಕೊಟ್ರೆ ನೆಮ್ಮದಿಯಾಗಿ ಅಟ್ಲೀಸ್ಟು ನಮ್ಮ ಕೆಲಸ ಕಾರ್ಯಗಳು ನಾವು ಮಾಡ್ಕೊತೀವಿ ಹೇಳ್ತೀರಿ. ನಿಮ್ಮ ಸರ್ಕಾರಕ್ಕೆ, ನಮ್ಮ ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್? ಸರ್ ಪ್ರತಿ ಸಲ ಕೇಳಿ ನಮ್ಮ ಊರಿನ ಜನಗಳೇ ಇದಾಗ್ಬಿಟ್ಟಿದ್ದಾರೆ ಸರ್. ಇದರಿಂದ ಎಷ್ಟು ಅಂತೇಳಿ ಕೇಳ್ಕೊಬೇಕು ಹೇಳಿ ಸರ್. ನಾವು ಪ್ರತಿ ಸಲ ಪ್ರತಿಭಟನೆ ಮಾಡಬೇಕು, ಅವ್ರು ಬರಬೇಕು, ಪೊಲೀಸವ್ರನ್ನ ಅವ್ರನ್ನ ಕರೆಸಿ
ಇದು ಮಾಡ್ತಾರೆ, ಕಳಿಸ್ತಾರೆ, ಇದು ಮಾಡ್ತಾರೆ. ಮತ್ತೆ 70 ಗಾಡಿಗೆ ಪರ್ಮಿಷನ್ ಇರೋದು 250 ಗಾಡಿ ಕಳಿಸ್ತಾರೆ. ರೋಡ್ ಹೆಂಗಿರುತ್ತೆ ಸರ್? ಪ್ರೊಟೆಸ್ಟ್ ಏನೋ ಮಾಡಿದ್ರಿ, ಅವ್ರು ಹೇಳಿದ್ರು ಒಂದು 10 ವರ್ಷದ ಒಂದು 4 ಸಲ ನನ್ನನ್ನೇ ಜೈಲ್ಗೆ ಹಾಕಿದ್ದಾರೆ ಅಂತನೋ ಒಬ್ರು ಯಾರು ಹೇಳಿದ್ರು. ಈಗ ನೆಕ್ಸ್ಟ್ ಏನು ಮಾಡೋಣ ಅನ್ಕೊಂಡಿದ್ದೀರಾ? ಹೋಗ್ಲಿ, ಈಗ ಫೈನಲ್ ಆಗಿ ಏನು? ನೆಕ್ಸ್ಟ್ ಏನಿಲ್ಲ ಸರ್, ಎಲ್ಲ ಬಂದ್ ಮಾಡ್ಕೊಂಡು ನಿಲ್ಲಿಸಿ ಎಲ್ಲ ಬಂದ್ ಮಾಡ್ತೀವಿ. ಎಲ್ಲ ಊರಿನ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಸೇರಿ ಇವತ್ತಿಂದ ಕರೆಕ್ಟಾಗಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಬಂದೇ ಮಾಡೋದು ಸರ್. ಎಲ್ಲ ಜನ ಸೇರ್ತೀವಿ. ಯಾಕಂದ್ರೆ ಬಹಳ ಜನ ನೋಡು, ಇಂಥ ಹೆಣ್ಮಕ್ಳು ಗಂಡು ಮಕ್ಳು ಇಲ್ಲ ಅವ್ರ ಮನೇಲಿ, ಹೆಂಗ್ ಮಾಡ್ಬೇಕು ಅವರೆಲ್ಲ? ಸರ್ ನಾವು ಒಂದು ಬಾರಿ ಅಲ್ಲ, ಮೊದಲನೇ ಬಾರಿಗೆ DC ಅವರಿಗೆ ಅಲ್ಲ ಮೈಸೂರಿನವ್ರಿಗೆ ಹೇಳಿದ್ದೀವಿ. ಪೊಲೀಸ್ ಇಲಾಖೆಯವರು ಬಂದು ನಾವು ಈ ಸ್ಟ್ರೈಕ್ ಮಾಡಿದಾಗ ಪೊಲೀಸ್ನವ್ರು ಕರೆಸಿದ್ದಾರೆ, ಅದಕ್ಕೆ ಸಾಕ್ಷಿಗಳಿದ್ದಾವೆ. ಅದೇ ರೀತಿಯಾಗಿ DC ಅವರಿಗೆ ಮೆಮೊರಾಂಡಮ್ ಕೊಟ್ಟರು, ಅದಕ್ಕೂ ಸಾಕ್ಷಿ ಇದೆ. ಅದೇ ರೀತಿಯಾಗಿ ಊರಿನ ಬಾಳೆಕಟ್ಟೆ, ನಲ್ಲಿಕಟ್ಟೆ, ಮಳೆದೇವರು ಬಂದು ಇದೆ. ಇಲ್ಲಿಂದ 6 ಕಿಲೋಮೀಟರ್ ನಾವು ಕೇಳ್ತಿರೋದು, 60 ಕಿಲೋಮೀಟರ್ ಗಟ್ಟಲೆ ಕೇಳ್ತಿಲ್ಲ. ಒಂದು ದಿನಕ್ಕೆ 5,000 to 6,000 ಟನ್ ಪಾರ್ಸಲ್ ಬೇರೆ ಕಡೆಗೆ ಇದಾಗ್ತಾಯಿದೆ. ಅಂಥದನ್ನು ನಾವು ಒಂದು ದಿನದ ಇದನ್ನು ಖರ್ಚು ಮಾಡಿ ಅಂತಂದ್ರೆ ಖರ್ಚು ಮಾಡೋಕ್ಕಾಗ್ತಿಲ್ಲ. ಏನು ಎಲ್ಲಿ ಹೋಗ್ತಿದೆ ದುಡ್ಡು? ಏನು ಹಣ ನಾವೇ ನಮ್ಮ ಹಳ್ಳಿಗಳಿಗೆ ಹಾಕಿದಾರ? ಪಾಳ್ಯ ಗ್ರಾಮಕ್ಕಾಗಲಿ, ಒಂದು ಯಾವ್ದಾರ ಸ್ಕೂಲಿಗೆ ಹಾಕಿದಾರ, ಒಂದು ಕುಡಿಯೋ ನೀರಿಗೆ ಹಾಕಿದಾರ? ಯಾವ್ದಾರ ಒಂದು ಇನ್ಫಾರ್ಮೇಶನ್ ಬರಲಿ, ಗೊತ್ತಾಗುತ್ತೆ. ಓಕೆ, ಕೇಳಿದ್ರಲ್ಲ ವಿ ಪಾಳ್ಯದ ಗ್ರಾಮಸ್ಥರ ಒಂದು ನೋವಿನ ಮಾತು. 6 ಕಿಲೋಮೀಟರ್ ರೋಡ್ಗೋಸ್ಕರ ಇವರು ಒದ್ದಾಡ್ತಾ ಇದ್ದಾರೆ. ಕಂಡ್ಕಂಡವ್ರಿಗೆಲ್ಲರೂ ಕೂಡ ಕೈ ಮುಗಿದು ಕೇಳುವಂಥ ಸ್ಥಿತಿ ಎದುರಾಗಿದೆ. ಇತ್ ಕಡೆ ದಿನಕ್ಕೆ 250 to 300 ವೆಹಿಕಲ್ಗಳು ಮೈನ್ಸಿಂದ ಹೋಗುತ್ತೆ, ಸಾವಿರಾರು ಟನ್ ಗಟ್ಟಲೆ ಹೋಗುತ್ತೆ, ರೋಡ್ ಹಾಳಾಗ್ತಾ ಇದೆ. ಆ ಮೈನ್ಸ್ ಅವರು ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಈ ಕಡೆ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಯಾರೂ ಕೂಡ ಈ ಕಡೆ ಕಣ್ಣೆತ್ತು ಕೂಡ ನೋಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಈ 6 ಕಿಲೋಮೀಟರ್ ರೋಡನ್ನೇನಾದರೂ ಮಾಡಲಿಲ್ಲ ಅಂತಂದರೆ ಈ ರೋಡ್ನಲ್ಲಿ ಯಾವುದೇ ವೆಹಿಕಲನ್ನು ಕೂಡ ನಾವು ಬರೋದಕ್ಕೆ ಬಿಡೋದಿಲ್ಲ, ಆ ರೀತಿಯಾಗಿ ಬಂದ್ ಮಾಡ್ತೀವಿ ಅನ್ನೋಂಥೊಂದು ಎಚ್ಚರಿಕೆಯ ಸಂದೇಶವನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂತಹ ಮೈನ್ಸ್ನವ್ರಿಗೆ ಹೇಳ್ತಿರುವಂಥದ್ದು.